ನಮಸ್ತೆ ಕರ್ನಾಟಕ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊತೀನಿ. ನಾನು ಆರಾಮಿದ್ದೀನಿ. ಇವತ್ತಿನ ವೀಡಿಯೋ ಏನಂತ ಹೇಳಿದರೆ, ನಮ್ಮ ಗಾಡಿಗೆ ಫಸ್ಟ್ ಸರ್ವಿಸು, ಇಂಜಿನ್ ಆಯಿಲ್ ಚೇಂಜು ಎಲ್ಲ ಏನಿಲ್ಲ ಇದೆಲ್ಲ ಅದನ್ನು ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ನಾವು ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ಶೋರೂಮಲ್ಲಿ ಏನೇನಾಗುತ್ತೆ, ಏನು ಖರ್ಚಾಗುತ್ತೆ ಎಲ್ಲದನ್ನ ಹೇಳ್ತೀನಿ. ಫಸ್ಟ್ ಸರ್ವಿಸಿಗೆ ಏನು ಕಾಸು ಬೀಳುತ್ತೆ ಅಂತಲೂ ಹೇಳ್ತೀನಿ. ನಮ್ಮ ಗಾಡಿ ಸರ್ವಿಸ್ ಸೆಂಟ್ರ್ ಬಂದು ಸಾಗರದಲ್ಲಿ ಬೆಳಲ್ಮಕ್ಕಿ ಹತ್ರ ಬರುತ್ತೆ. ಈ ಸರ್ವಿಸ್ ಸೆಂಟ್ರ್ ಬಂದುಬಿಟ್ಟು ಬೆಂಗಳೂರು ಹೊನ್ನಾವರ ರೋಡ್ ಸೈಡ್ ಬರುತ್ತೆ. ನಾನು ಈ ಶೋರೂಮಿಗೆ ಬರ್ತೀನಿ ಅಂತ ನನಗೆ ಮೆಕ್ಯಾನಿಕ್ ಪರಿಚಯ ಇದ್ದರು. ಅವರಿಗೆ ಕಾಲ್ ಮಾಡಿ ಹೇಳಿದ್ದೆ. ನಾನು ಬಂದ ತಕ್ಷಣ ಪಾಪ ಅವ್ರ ಕೆಲಸ ಅವ್ರು ಶುರು ಮಾಡಿದರು. ಜಾಬ್ ಕಾರ್ಡೆಲ್ಲ ಏನೇನೋ ಹಾಕ್ಕೊಂಡು ಅವ್ರದ್ದು ಕಂಪ್ನಿದೆಲ್ಲ ಪ್ರೊಸೆಸ್ ಇರುತ್ತಲ್ಲ ಅದೆಲ್ಲ ಮಾಡ್ಕೊಂಡು ಶುರು ಮಾಡಿದರು. ಫಸ್ಟ್ ಅವ್ರು ಟೂಲ್ಸ್ ತಗೊಬಂದ್ಕೊಂಡು ಬಿಚ್ಚಿದ್ದೆ ಆಯಿಲ್ ಫಿಲ್ಟ್ರನ್ನ. ನಂತರ ಆಯಿಲ್ ಬೋಲ್ಟ್ ಬರುತ್ತಲ್ಲ ಕೆಳಗೆ ಆಯಿಲ್ ಟ್ಯಾಂಕ್ ಹತ್ರ, ಅದನ್ನು ರಿಮೂವ್ ಮಾಡ್ಕೊಂಡ್ರು. ಆಮೇಲೆ ಆಯಿಲ್ ಎಷ್ಟಿದೆ ಅಂತ ನೋಡಿದರೆ, ನಾನು 20,000 ಆಗಿತ್ತಲ್ಲ, ಜಾಸ್ತಿನೇ ಖರ್ಚಾಗಿ, ಅಂದರೆ ಡ್ರೈ ಏನಾರು ಆಗಿರುತ್ತೆ ಅಂದ್ಕೊಂಡೆ. ಅದು ಆ ಥರ ಏನು ಆಗಿರಲಿಲ್ಲ. ಆಯಿಲ್ ಫಿಲ್ಟ್ರು ಇದೆ ನೋಡಿರಿ, ಟಾಟಾದವ್ರದ್ದು ಜೆನ್ಯೂನ್ ಪಾರ್ಟ್ ಇದೆ, ಅದನ್ನೇ ಹಾಕಿದ್ರು. ಅದರ ಅಮೌಂಟ್ ಬಂದುಬಿಟ್ಟು 285 ಸಮಥಿಂಗ್ ಏನೋ ಇದೆ. ಹೌದು, 253 ಇದೆ. ನಮ್ಮ ಗಾಡಿ ಹಳೆ ಆಯಿಲ್ ಫಿಲ್ಟ್ರ್ ನೋಡಿರಿ ಇದು. ಅದೇನೇನು ಇನ್ನೊಂದಕ್ಕೂ ಬರೋದಿಲ್ಲ. ಅದನ್ನು ಸುಮ್ಮನೆ ಅವ್ರು ಸ್ಕ್ರ್ಯಾಪಿಗೆ ಏನಾದ್ರು ಹಾಕ್ತಾರೆ. ಕೊನೆಗೆ ಅದೇ ಆಯಿಲ್ ಟ್ಯಾಂಕಲ್ಲಿರೋ ಬೋಲ್ಟನ್ನು ರಿಮೂವ್ ಮಾಡಿ ಆಯಿಲನ್ನು ತೆಗೆದು ಒಂದು ಕ್ಯಾನಿಗೆ ಹಾಕ್ಕೊಂಡ್ರು ಅವರು. ಯಾವ ಕಡೆ ಹೇಗೋ ಏನೋ ಗೊತ್ತಿಲ್ಲ ಟಾಟಾ ಸರ್ವಿಸು. ನಮ್ಮ ಸಾಗರದಲ್ಲಿ ಮಾತ್ರ ಪಾಪ ಚೆನ್ನಾಗಿ ಮಾಡ್ತಾರೆ. ಸೇವಂತ್ ಅಂತ ಇವ್ರ ಹೆಸರು. ಸಾಗರ ಕಡೆ ಏನಾದ್ರು ನಿಮ್ಮ ಸರ್ವಿಸ್ ಇದ್ದರೆ ಇವ್ರ ಹತ್ರನೇ ಮಾಡಿಸ್ರಿ, ಚೆನ್ನಾಗಿ ಮಾಡ್ತಾರೆ. ಅದೇನೋ ಬೋಲ್ಟ್ನಲ್ಲಿ ಮ್ಯಾಗ್ನೆಟ್ ಇರುತ್ತೆ ಅಂದ್ರೆ, ಅದೇನೋ ಪಿಸುರು ಬಂದರೆ ಅದನ್ನು ಹಿಡ್ದಿಟ್ಕೊಳತ್ತೆ ಅಂತ ಹೇಳಿದ್ರಪ್ಪ. ಅಲ್ಲಿ ಬೋಲ್ಟ್ ಲೂಸ್ ಮಾಡ್ತಿದ್ದಾರಲ್ಲ, ಆ ಬೋಲ್ಟಲ್ಲಿ ಮ್ಯಾಗ್ನೆಟ್ ಇರತ್ತಂತೆ. ಏನಾದ್ರು ಮೆಟಲ್ ಪೀಸೆಲ್ಲ ಬಂದರೆ ಅಲ್ಲಿ ಮ್ಯಾಗ್ನೆಟಿಗೆ ಅಂಟ್ಕೊಳತ್ತಂತೆ. ಅದೊಂದು ಒಳ್ಳೆ ಟೆಕ್ನಾಲಜಿ ಅಂತ ಹೇಳ್ಬೋದು. ಬೆಸ್ಟ್ ಆಗುತ್ತೆ ಆ ಥರ ಎಲ್ಲ ಇದ್ಬಿಟ್ರೆ. ಮೆಟಲ್ ಪೀಸ್ಗಳು ಬೇರೆ ಕಡೆ ಎಲ್ಲ ಹೋಗೋದಿಲ್ಲ, ಅಲ್ಲಿ ಬೋಲ್ಟಿಗೆ ಬಂದು ಅಂಟ್ಕೊಂಡಿರತ್ತಲ್ಲ, ಒಂದು ಒಳ್ಳೆಯದು. ನೆಕ್ಸ್ಟ್ ನೋಡಿ, ಇದು ಆಯಿಲು ಡ್ರೈ ಏನಾಗಿರಲಿಲ್ಲ ನೋಡಿರಿ. 5.5 ಲೀಟ್ರು ಇಂಜಿನ್ ಆಯಿಲು, 5.5 ಲೀಟ್ರು ಇತ್ತದು. ನಂತರ ಅದೆಲ್ಲ ಬೋಲ್ಟೆಲ್ಲ ಹಾಕ್ಕೊಂಡು ಇಂಜಿನ್ ಆಯಿಲ್ ಹಾಕೋಕ್ಕೆ ಶುರು ಮಾಡಿದರು. ಇಂಜಿನ್ ಆಯಿಲ್ 1 ಲೀಟ್ರ್ ಈ ಥರ ತಂದು 2 ಲೀಟ್ರದ್ದು ಕ್ಯಾನಲ್ಲಿ ತಗೊಬಂದು ಹಾಕಿದರು. ಇನ್ನು 20,000 ತನಕ ಆರಾಮಾಗಿ ಓಡಿಸ್ಬೋದು ಅಂತ ಹೇಳಿ ಕಳಿಸಿದ್ರು ಅವ್ರು ನಮಗೆ. ನಾನು ಹೇಳಿದ್ನಲ್ಲ 2 ಲೀಟ್ರ್ ಕ್ಯಾನು ಅದು ಆಯಿಲ್ ಹಾಕ್ಲಿಕ್ಕೆ ಒಂದು ಇಂಡಿಯನ್ ಜುಗಾಡ್ ಮಾಡ್ಕೊಂಡಿದ್ರು ನೋಡಿರಿ, ಆಯಿಲ್ನ ಹಾಕಲಿಕ್ಕೆ ಹಾರನಿಂದದು. ನಂತರ ಹಾಗೆ ವಿಂಡೋ ವೈಸರ್ ಒಂದು ಹಾಕ್ಸ್ಕೊಬಂದೆ. ಅಲ್ಲೇ 550 ರೂಪಾಯಿ ಲೆಕ್ಕ ಆಯ್ತು. ಅದಕ್ಕೆ ಒಳ್ಳೆ ಲುಕ್ ಬಂತದು. ಸೊ ಡಿಸೈನ್ ಇತ್ತು ಸ್ವಲ್ಪ ಇಂಟ್ರಾ ಅಂತ ಹೇಳಿ. 5.5 ಲೀಟ್ರ್ ಇಂಜಿನ್ ಆಯಿಲಿಗೆ 2,805 ರೂಪಾಯಿ ಆಯಿತು. 248 ರೂಪಾಯಿ ಆಯಿಲ್ ಫಿಲ್ಟ್ರು, ಕಾಟನ್ ಒಂದು 45 ರೂಪಾಯಿ, ಟೋಟಲ್ 3,098 ರೂಪಾಯಿ ಫಸ್ಟ್ ಸರ್ವಿಸ್ ಚಾರ್ಜ್ ಆಯಿತು. ಫ್ರೀ ಸರ್ವಿಸ್ ಇತ್ತು ಫಸ್ಟ್ ಸರ್ವಿಸ್, ಅಂದರೆ ಲೇಬರ್ ಚಾರ್ಜ್ ಏನೂ ಹಾಕಿರಲಿಲ್ಲ ಅವರು. ಹಾಗಾಗಿ ಫಸ್ಟ್ ಸರ್ವಿಸ್ ಇಂಟ್ರಾ V70ಗೆ 3,098 ರೂಪಾಯಿ ಬೇಕಾಗತ್ತೆ. ಅದನ್ನು ಬಿಟ್ಟರೆ ಇನ್ನು ಬೇರೆ ಏನೂ ರಿಪ್ಲೇಸ್ಮೆಂಟ್ ಮಾಡೋಂಥ ಐಟಮ್ ಏನೂ ಇರೋದಿಲ್ಲ. ಸೊ ಇದಿಷ್ಟು ಫಸ್ಟ್ ಸರ್ವಿಸ್ ಬಗ್ಗೆ ಮಾಹಿತಿ. ಇಂಟ್ರಾ V70ಗೆ ತೀರಾ ಏನು ಖರ್ಚು ಬರೋದಿಲ್ಲ, 3,098 ರೂಪಾಯಿ ಲೆಕ್ಕ ಚಾರ್ಜ್ ಆಗುತ್ತೆ. ಹೊಸದಾಗಿ ನಮ್ಮ ಚಾನಲ್ ಏನಾದ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.